ಬೆಂಗಳೂರಿನಲ್ಲಿ ರಣಮಳೆಗೆ ಮತ್ತೆರಡು ಬಲಿಯಾಗಿದೆ. ವಿದ್ಯುತ್ ಸ್ಪರ್ಶಿಸಿ ಇಬ್ಬರು ಯುವಕರು ದುರ್ಮರಣ ಹೊಂದಿದ್ದಾರೆ. ನೋಡಿ, ಮತ್ತೊಂದು ಆಘಾತ. ಇದು ಆಲ್ರೆಡಿ 7 ಜನ ಸಾವನ್ನಪ್ಪಿದ್ದಾರೆ. ಇವತ್ತು ಸುರಿದಂತ ಭಾರಿ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಈಗ ಮತ್ತೊಂದು ಇಬ್ಬರು ಯುವಕರು ದುರ್ಮರಣ ಹೊಂದಿದ್ದಾರೆ. ಯಾರಬ್ ನಗರ ಮತ್ತು ಜೆಪಿ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಪ್ರತ್ಯೇಕ ಪ್ರಕರಣ. ಯಾರಬ್ ನಗರದ ವಿದ್ಯಾರ್ಥಿ ಸೈಯದ್ ಸೂಫಿಯಾನ್ ಸಾವನ್ನಪ್ಪಿದ್ದಾರೆ. ಬೈಕ್ ಪಾರ್ಕ್ ಮಾಡುವ ವೇಳೆ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಜೆಪಿ ನಗರದ ಮಿನಿ ಫಾರೆಸ್ಟ್ ಬಳಿ 15ನೇ ಕ್ರಾಸ್ನಲ್ಲಿ ಆಗಿರುವಂಥ ಘಟನೆ. ಬಸ್ ನಿಲ್ದಾಣದ ಬಳಿ ವಿದ್ಯುತ್ ಸ್ಪರ್ಶಿಸಿ 35 ವರ್ಷದ ಯುವಕ ಬಲಿಯಾಗಿದ್ದಾನೆ. ಸ್ಥಳಕ್ಕೆ ಜೆಪಿ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹುಷಾರಾಗಿರಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಜನರಿಗೆ. ಯಾಕೆಂದರೆ ಈ ಟೈಮ್ನಲ್ಲಿ ವಿದ್ಯುತ್ ಕಂಬಗಳನ್ನು ಮುಟ್ಟೋದಾಗಿರ್ಬೋದು, ವಿದ್ಯುತ್ ಅಲ್ಲಿ ಕಂಬಗಳ ಹತ್ರ ಹೋಗೋದಾಗಿರ್ಬೋದು, ಟ್ರಾನ್ಸ್ಫಾರ್ಮರ್ಗಳ ಹತ್ರ ಹೋಗೋದಾಗಿರ್ಬೋದು, ಕೆಳಗಡೆ ಭಾಳ ಅಂತರವನ್ನು ಕಾಯ್ದುಕೊಳ್ಬೇಕು. ನೋಡಿ, ಆ ಯುವಕ ಅಲ್ಲೇ ಸತ್ತು ಬಿದ್ದಿದ್ದ. ಯಾರ ಗಮನಕ್ಕೆ ಆರಂಭದಲ್ಲಿ ಬಂದಿರಲಿಲ್ಲ. ಅದಾದಮೇಲೆ ಹೋಗಿ ನೋಡ್ತಾರೆ, ಕಂಪ್ಲೀಟಾಗಿ ಕರೆಂಟ್ ಹೊಡೆದ ಕಾಗೆ ಥರ ಆಗಿಬಿಟ್ಟಿದ್ದ. ಯಾರಬ್ ನಗರ ಒಂದು, ಆಮೇಲೆ ಜೆಪಿ ನಗರದಲ್ಲಿ ಒಂದು, ಇಬ್ಬರು ಯುವಕರು ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ದಾರೆ. ಒಬ್ಬನು ಬೈಕನ್ನು ಪಾರ್ಕ್ ಮಾಡಲಿಕ್ಕೆ ಹೋಗಿದ್ದ, ಅದು ಕೂಡ ಕಂಪ್ಲೀಟಾಗಿ ಹೊತ್ಕೊಂಡು ಅಲ್ಲೇ ಸಾವನ್ನಪ್ಪಿ ಬಿಟ್ಟಿದ್ದಾನೆ. ಈ ಟೈಮ್ನಲ್ಲಿ ಕೆಲವು ಸ್ಥಳಗಳಲ್ಲಿ ಆ ವಿದ್ಯುತ್ ವೈರ್ಗಳು ಹಾಗೆ ಹರಿದು ಬಿದ್ದಿರುತ್ತೆ. ಇವರು ಕೂಡ ಅಷ್ಟೇ, ಬೆಸ್ಕಾಂನವರು. ಸಾವಾದ ಮೇಲೆ ಬರ್ತಾರೆ ಅವರು. ಈ ಗಾಳಿ ಮಳೆಗೆ ಎಲ್ಲ ಕಡೆಗಳಲ್ಲಿ, ಬಹುತೇಕ ಕಡೆಗಳಲ್ಲಿ ಲೈನ್ಗಳು ಹರಿದು ಬಿದ್ದಿದ್ದಾವೆ ರಸ್ತೆಗೆ. ಅದೇನು ಮಾಡುತ್ತೆ, ಹೈ ಟೆನ್ಷನ್ ವಿದ್ಯುತ್ ಇರುತ್ತೆ, ಅದೆಲ್ಲದಕ್ಕೂ ಕೂಡ ಅರ್ಥಿಂಗ್ ಆಗಿಬಿಟ್ಟಿರುತ್ತೆ. ನೀವು ನೀರಲ್ಲಿ ಹೋಗ್ತೀರಾ, ನೀರಲ್ಲೂ ಕೂಡ ನೀವು ಹೋದರೂ ಸಾಯ್ಬೋದು ಅಂತ ಸಾಧ್ಯತೆ. ಅಥವಾ ಇನ್ನೊಂದೇನೋ ವಸ್ತು ಮುಟ್ತೀರಾ, ಅದು ಮುಟ್ಟಿದ್ರೆ ಮುಗೀತು, ಅಲ್ಲಿ ಕೂಡ ಅದು ಆಲ್ರೆಡಿ ಕನೆಕ್ಟ್ ಇರುತ್ತೆ, ನೀವು ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ. ಹಾಗಾಗಿ ಮಳೆ ಬಂದ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಭಾಳ ಜೋರಾಗಿ ಗಾಳಿ ಬೀಸಿದ್ರಿಂದಾಗಿ ವಿದ್ಯುತ್ ವೈರ್ಗಳು ಅಲ್ಲಲ್ಲಿ ಬಿದ್ದು ಬಿಟ್ಟಿದ್ವು ಕಟ್ಟಾಗಿ. ಅಲ್ಲಿ ಹೋಗಿ ನಾವೇನಾದರೂ ಆಕಸ್ಮಿಕವಾಗಿ ತುಳಿದ್ರೂ ಕೂಡ ಶಾಕ್ ಹೊಡೆದು ಸತ್ತು ಹೋಗ್ಬಿಡ್ತೀವಿ. ಅಂತಹ ಪರಿಸ್ಥಿತಿ ಈಗ ಬೆಂಗಳೂರು ನಿರ್ಮಾಣ ಆಗಿದೆ. ಯಾರಬ್ ನಗರ ಮತ್ತು ಜೆಪಿ ನಗರದಲ್ಲಿ ಈಗ ಈ ಘಟನೆ ಆಗಿರುವುದು. ಇಬ್ಬರು ಯುವಕರು ದಾರುಣ ಅಂತ್ಯವನ್ನು ಕಂಡಿದ್ದಾರೆ.